ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ನಿಮ್ಮೆಲ್ಲರಿಗೂ ಮನೆ ಅಡುಗೆಯ ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮಲ್ಲಿರೋ ಅತಿಥಿ ಅಂದರೆ ಸೆಲೆಬ್ರಿಟಿ ಡಾಕ್ಟರ್ ಸ್ಮಿತಾ ರಾವ್ ಅವರು. ಡಾಕ್ಟರ್ ಸ್ಮಿತಾ ರಾವ್ ಆಯುರ್ವೇದ ಡಾಕ್ಟ್ರು. ಆದರೆ ಅವ್ರಿಗೆ ಆಯುರ್ವೇದ ವಿಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ಜೊತೆಗೆ ಅವರು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಟೆರೆಸ್ ಗಾರ್ಡನ್ನಲ್ಲಿ ಯಾವ್ಯಾವುದೋ ವೆಜಿಟೇಬಲ್ಸ್ ಅಂದರೆ ಒಳ್ಳೆ ವೆಜಿಟೇಬಲ್ಸ್ ಬೆಳೆಸಿದಾರಂತೆ. ಇದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ, ಹಾಗೆ ಟೆರೆಸ್ ಗಾರ್ಡನಿಂಗ್ ಹೇಗೆ ಮಾಡೋದು ಅಂತ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸೊ ಪ್ಲೀಸ್ ವೆಲ್ಕಮ್ ಸ್ಮಿತಾ ರಾವ್. ನಮಸ್ಕಾರ, ಹೇಗಿದ್ದೀರಾ ಡಾಕ್ಟರ್? ಬನ್ನಿ, ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ನಮ್ಮ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಫಸ್ಟ್ ಯಾವ ಪದಾರ್ಥ ಮಾಡ್ತಿದ್ದೀರಾ? ನಾನು ಕುಂಬಳಕಾಯಿ ಹಲ್ವಾ ಮಾಡೋಣ ಅಂತ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವೀಟ್ ಕೊಡೋಣ. ಹೌದು. ಸೊ ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಕುಂಬಳಕಾಯಿ ಅಲ್ಲದೆ ಇನ್ನೇನೇನು ಸಾಮಗ್ರಿಗಳು ಬೇಕು? ಇದಕ್ಕೆ ಬೂದುಗುಂಬಳಕಾಯಿ ತುರಿ ಬೇಕು, ಸಕ್ಕರೆ ಬೇಕು. ಈ ಬೂದುಗುಂಬಳಕಾಯಿ ತುರಿ ನೀವು ತುರಿವಾಗ್ಲೇನೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ, ಅದು ಸ್ವಲ್ಪ ಇಟ್ಕೋಬೇಕು ಬೇಯೋದಿಕ್ಕೆ. ಆಮೇಲೆ ತುಪ್ಪ, ಆಮೇಲೆ ಇದು ಏಲಕ್ಕಿ ಪೌಡರು, ಆಮೇಲೆ ಡೆಕೋರೇಷನಿಗೆ ಗೋಡಂಬಿ, ಸ್ವಲ್ಪ ಹಾಲು, ಬೇಯಿಸೋದಿಕ್ಕೆ. ಓಕೆ ಡಾಕ್ಟರ್, ಫಸ್ಟ್ ಏನು ಮಾಡ್ಬೇಕು? ನನಗೆ ಕಡಾಯಿ 2 ಚಮಚ ತುಪ್ಪ ಹಾಕ್ಬಿಟ್ಟು ತುರಿಯನ್ನ ಹುರ್ಕೋಬೇಕು. ಸರಿ ಡಾಕ್ಟರ್, ನೀವು ಮೂಲತಃ ಯಾವ ಊರ್ನವರು ಡಾಕ್ಟರ್? ನಾನು ಉಡುಪಿ ಅಂತ. ಉಡುಪಿ. ಹಾಂ, ನೀವು ವಿದ್ಯಾಭ್ಯಾಸ ಎಲ್ಲ ಉಡುಪಿಲೇ? ಎಲ್ಲ ವಿದ್ಯಾಭ್ಯಾಸ ಅಂದರೆ ಎಲ್ಲ ಕಡೆನೂ ಆಗಿದೆ, ಬಟ್ ಮೇನ್ ಉಡುಪಿನಲ್ಲೇ ಮಾಡಿರೋದು. ಸಾಮಾನ್ಯ ಇಲ್ಲಿ ತುಂಬ ಆಯುರ್ವೇದಿಕ್ ಡಾಕ್ಟರ್ಸ್ ಬಂದಿದ್ದಾರೆ. ಡಾಕ್ಟರ್, ನೀವು ಈಗಿನ ಒಂದು ಪದ್ಧತಿ ಮತ್ತು ಈಗಿನ ಒಂದು ಆರೋಗ್ಯದ ಒಂದು ವಿಚಾರ ಬಂದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದೇನೆಂದರೆ ಸ್ವಲ್ಪ ಹೆಲ್ದಿ ಫುಡ್ಡೇ ಜಾಸ್ತಿ ತೊಗೊಂಬಿಡಿ ಅಂತ. ಅಂದರೆ ಯಾವುದು ನಿಮಗೆ ಸ್ಲೋ ಮಾಡಿಬಿಡಿ, ಸ್ಲೋನಲ್ಲಿ ಸಿಮ್ನಲ್ಲಿ ಇದು ಮಾಡಬೇಕು. ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಇದು ತುಪ್ಪದಲ್ಲಿ ಹುರಿಯೋದ್ರಿಂದ ಸ್ವಲ್ಪ ಸ್ಮೆಲ್ಲು ಬರುತ್ತೆ ಚೆನ್ನಾಗಿ. ಆಮೇಲೆ ತುಪ್ಪದಲ್ಲಿ ಬೇಯಿಸೋದ್ರಿಂದ ಅದಕ್ಕೆ ನಮ್ಮ ಕುಂಬಳಕಾಯಿಗೂ ಸ್ವಲ್ಪ ಸಂಸ್ಕಾರ ಕೊಟ್ಟಾಗ ಆಗುತ್ತೆ. ತುಪ್ಪ ನಿಜವಾಗಿ ಒಳ್ಳೆಯದು ದೇಹಕ್ಕೆ. ಮಕ್ಕಳಿಗೆ ಹೆಚ್ಚಾಗಿ ಇದೇನಂತಂದರೆ ಕ್ರಷರು ಅಂತಂದರೆ ಸ್ವಲ್ಪ ಶರೀರ ದುರ್ಬಲತೆ ಎಲ್ಲ ಇರುವವರಿಗೆ ನಾವು ಈ ಥರ ಹಲ್ವಾ ಮಾಡಿ ಕೊಡ್ತೀವಿ. ಆ್ಯಕ್ಚುಲಿ ನಮ್ದು ಆಯುರ್ವೇದಿಕ್ ಪ್ರಕಾರ ಇದರಲ್ಲಿ ಲೇಹ ಮಾಡ್ತೀವಿ ನಾವು, ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸು ಎಲ್ಲ ಮಿಕ್ಸ್ ಮಾಡ್ತೀವಿ. ನಾನಿದು ಟ್ರೆಡಿಷನಲ್ ಆಗಿ ಮಾಡ್ತಾ ಇರೋದು. ಇದು ಟ್ರೆಡಿಷನಲ್ ಹಲ್ವಾ ಅಷ್ಟೇ. ಸೊ ಇದು ಆಯುರ್ವೇದಿಕ್ಕಿಗೆ ಬೇರೆ ಥರ ಪಾಕ ಮಾಡಿಬಿಟ್ಟು ಅದಕ್ಕೆ ಪೆಪ್ಪರು, ಜಿಂಜರು, ಆಮೇಲೆ ಜೀರಾ ಎಲ್ಲ ಹಾಕ್ತೀವಿ ನಾವು. ಇದು ಲೇಹ ಡೆಸರ್ಟ್ ಥರ ಮಾಡ್ತಾ ಇದ್ದೀರಾ? ಇದು ಕುಂಬಳಕಾಯಿ ಯೂಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ, ಸ್ವೀಟ್. ಮತ್ತೆ ಕುಂಬಳಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು, ಅಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಮತ್ತೆ ನೀವು ಹೇಳಿದ್ರಿ ಕ್ರಶ್ ಮಾಡುವಂತ ಒಂದು ಗುಣ ಇದೆ ಇದರಲ್ಲಿ. ನೀವು ಇಲ್ಲಿ ಸ್ಟೋನ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಇದರಲ್ಲಿ ಅಂದ್ರೆ ಇದು ಬೇಸಿಕಲಿ ಇದು ಒಂದು ಕುಂಬಳಕಾಯಿ ಅಂತ ಫ್ಯಾಮಿಲಿ ಬಂದುವಂತ ಸೋರೆಕಾಯಿ, ಕುಂಬಳಕಾಯಿ ಎಲ್ಲ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಈ ವಾಟರ್ ಕಂಟೆಂಟ್ ತಗೊಳ್ಳೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ, ಪ್ಲಸ್ ಯೂರಿನರಿ ಪ್ರಾಬ್ಲಮ್ ಇರೋರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸಾಮಾನ್ಯ ಹೇಳ್ತಾರೆ ಅಲ್ವಾ ಡಾಕ್ಟರ್, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಬಿಪಿನೂ ಕಮ್ಮಿ, ಮತ್ತೆ ಕೊಲೆಸ್ಟ್ರಾಲಿಗೂ ತುಂಬಾ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಫ್ಯಾಟಿನ ಅಂಶ ಇಲ್ಲವೇ ಇಲ್ಲ. ಈ ತರಕಾರಿಗಳೆಲ್ಲ ಬೇಸಿಕಲಿ ಇದು ವಾಟರ್ ಜಾಸ್ತಿ ಇರೋದು, ಫ್ಯಾಟು ಅದೆಲ್ಲ ಏನೂ ಇಲ್ಲ, ಮಿನರಲ್ ವಿಟಮಿನ್ಸ್ ರಿಚ್ ಇರುತ್ತೆ. ಸೊ ನೀವು ಡೈಲಿ ತಗೊಂಡ್ರು ಏನು ಪ್ರಾಬ್ಲಮ್ ಬರಲ್ಲ, ಮತ್ತೆ ಸುಸ್ತು ಆಗಲ್ಲ ಅಂತಾರೆ. ಸುಸ್ತು ಆಗಲ್ಲ, ಹೌದು. ಇದು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರಬೇಕು. ಡಾಕ್ಟರ್, ನೀವು ಸಿಂಪಲ್ ಆಗಿ ಹೇಳಿದ್ರಿ, ಆರೋಗ್ಯ ಪದ್ಧತಿ ಚೆನ್ನಾಗಾಗಬೇಕು ಅಂದರೆ ನಾವು ಆಹಾರ ಪದ್ಧತಿಯನ್ನು ಸೆಟ್ ರೈಟ್ ಮಾಡ್ಕೋಬೇಕು. ನೀವು ಈಗ ನಿಮ್ಮ ಹವ್ಯಾಸದ ಬಗ್ಗೆ ಮಾತಾಡಕ್ಕೆ ಬಂದಾಗ ನಿಮಗೆ ಟೆರೆಸ್ ಗಾರ್ಡನಿಂಗ್ ಅಂದರೆ ಬಹಳ ಹೌದು. ಟೆರೆಸ್ ಗಾರ್ಡನ್ ಅಂದರೆ ನಾವೇ ಬೆಳೆಸಿದ ಆಹಾರ, ಅದು ನಮಗೆ ಒಂಥರ ಖುಷಿ ಕೊಡುತ್ತೆ. ಹೌದು, ಮನೇಲಿ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ. ಮತ್ತು ನಾವೇ ಬೆಳೆಸಿರೋದ್ರಿಂದ ನಮಗೆ ಅದರಲ್ಲಿ ಒಂಥರ ತುಂಬ ಇಷ್ಟವಾಗಿರುತ್ತೆ ಅದು. ಹೌದು, ಅದರಿಂದ ನಾನು ಸ್ವಲ್ಪ ಈಗೀಗ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲಿ. ಹೇಗೆ ಶುರು ಮಾಡಿದ್ರಿ ಡಾಕ್ಟರ್? ಅಂದರೆ ಯಾವಾಗ ಅನಿಸ್ತು ನಿಮಗೆ ನಾನು ಟೆರೆಸ್ ಗಾರ್ಡನ್ ಮಾಡ್ಬೋದು? ಯಾಕೆಂದರೆ ಕೆಲವೊಂದು ಟೈಮಲ್ಲಿ ನನಗೀಗ ಮೆಣಸಿನ್ಕಾಯಿ ಬೇಕು, ಓಡೋಗ್ಬೇಕು ಅಂಗಡಿನಲ್ಲಿ ಮನೇಲಿ ಖಾಲಿಯಾಗಿರುವಾಗ. ಸೊ ಆವಾಗ ಮನೆಯಲ್ಲೇ ಒಂದು ಚಿಕ್ಕ ಗಿಡ ಇದ್ದರೆ
ಆರಾಮ್ಸೆ ನಾವು ತೆಗೊಂಡು ಬಂದು ಮಾಡ್ಬೋದು. ಮತ್ತೆ ಈ ಪಾಲಕ್ ಎಲ್ಲ ನಾವು ಯಾವುದೋ ಬೇರೆ ಕೆಮಿಕಲ್ಸ್ ಎಲ್ಲ ಏನು ಹಾಕಲ್ಲ. ಮನೆಯಲ್ಲಿ ಬೆಳೆಸೋದ್ರಿಂದ ನೀವು ಮನೆ ಗೊಬ್ಬರ ಆ ಥರನೇ ಹಾಕ್ಬೇಕಾಗುತ್ತೆ. ಸೊ ಅದರಿಂದ ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಯಾವುದೇ ಸೈಡ್ ಎಫೆಕ್ಟು ಬರಲ್ಲ ಗಿಡಗಳಲ್ಲಿ. ಆ ಥರ ನನಗೊಂದು ಐಡಿಯಾ ಬಂತು. ನನ್ನ ರಿಲೇಟಿವ್ಸ್ ಎಲ್ಲ ಮಾಡಿದ್ರು. ಸೊ ಅದನ್ನ ನೋಡ್ಕೊಂಡು ನನಗೂ ಇಷ್ಟ ಆಗಿ ನಾನು ಏನೇನು ಬೆಳೆಸಿದ್ದೀರಾ ಡಾಕ್ಟರ್? ನಾನು ಇವಾಗ ಬ್ರಿಂಜಾಲ್ ಹಾಕಿದ್ದೀನಿ, ಬದನೆಕಾಯಿ, ಆಮೇಲೆ ಪಾಲಕ್ ಇದೆ, ಆಮೇಲೆ ಹೂಕೋಸು ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಇವಾಗ ಸದ್ಯಕ್ಕೆ ಅಷ್ಟಿದೆ, ಇನ್ನು ಮುಂದೆ ಬೆಳೆಸ್ಬೇಕು ಅಂತ ಇದ್ದೀನಿ. ಡಾಕ್ಟರ್, ಈಗ ನೀವು ಸಾಮಾನ್ಯ ಎಲ್ರಿಗೂ ಟೆರೆಸ್ ಇರುತ್ತೆ. ಈ ಟೆರೆಸ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಅದಕ್ಕೆ ಏನು ಟಿಪ್ಸ್ ಕೊಡ್ತೀರಾ ನೀವು? ಟೆರೆಸ್ಸಿಗೆ ಎಲ್ಲರ ಮನೆಯಲ್ಲೂ ಮೇಲ್ಗಡೆ ಒಂದು ಟೆರೆಸ್ ಇದ್ದೇ ಇರುತ್ತೆ, ಬೇಕಾಗುವಷ್ಟು ಜಾಗ ಇರುತ್ತೆ. ಕೆಳಗಡೆ ಇಲ್ಲ ಅಂದ್ರೂ ಮೇಲ್ಗಡೆ ಬೇಕಾದಷ್ಟು ಜಾಗ ಇರುತ್ತೆ. ಒಂದು ದೊಡ್ಡ ಪಾಟ್ ತಗೊಂಡು ಅದ್ರಲ್ಲಿ ನಾನು ಕೋಕೋಪಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಕೋಕೋಪಿಟ್ ಅಂದ್ರೆ ಮ್ಯಾನ್ಯೂರಾ? ಇದು ಮ್ಯಾನ್ಯೂರ್ ಥರನೇ ಆಗುತ್ತೆ. ಮಣ್ಣಿನ ಬದಲಿಗೆ ಕೋಕೋಪಿಟ್ ಜಾಸ್ತಿ ಹಾಕ್ಬಿಡ್ತೀವಿ, ಸ್ವಲ್ಪ ಮಣ್ಣು, ಆಮೇಲೆ ಮ್ಯಾನ್ಯೂರ್ ಎಲ್ಲ ಹಾಕ್ಬಿಟ್ಟು ನಾವು ಬೆಳೆಸ್ಬೋದು. ಅದೇನಂತಂದ್ರೆ ಕೋಕೋಪಿಟ್ಟು ಕೂಡ ತುಂಬ ಮಣ್ಣಿಗಿಂತಲೂ ಚೆನ್ನಾಗಿ ಇಳುವರಿ ಕೊಡುತ್ತೆ. ಮಣ್ಣಾದ್ರೆ ನಿಮಗೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು, ಅದೆಲ್ಲ ತುಂಬಾ ರೀಪಾಟ್ ಮಾಡಬೇಕು ಎಲ್ಲ ಇರುತ್ತೆ. ಇದ್ರಲ್ಲಿ ಆ ಥರ ಎಲ್ಲ ಏನು ರೀಪಾಟಿಂಗ್ ಇರಲ್ಲ. ರೀಪಾಟ್ ಅಂದ್ರೆ ನೀವು ಒಂದು 5 ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕಾಗುತ್ತೆ. ಅಂದ್ರೆ ಇದರಲ್ಲಿ ಕೋಕೋಪಿಟ್ ಜಾಸ್ತಿ ಇರುತ್ತೆ, ಮಣ್ಣಿನ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ. ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂರು ಅಥವಾ ಕುರಿ ಗೊಬ್ಬರ ಅದನ್ನು ಸ್ವಲ್ಪ ಹಾಕ್ತೀವಿ. ನೀವು ಬೀಜಗಳೆಲ್ಲ ಎಲ್ಲಿಂದ ತರ್ತೀರಾ? ಬೀಜಗಳು ನನ್ನ ಮನೆಯಿಂದನೇ, ಅಂದ್ರೆ ಊರಿಂದನೇ ನಾನು ತಗೊಂಡ್ ಬರ್ತೀನಿ. ಅಲ್ಲಿ ಸ್ಟೋರ್ಗಳಲ್ಲೇ ಸಿಗುತ್ತೆ, ಇಲ್ಲೂ ಎಲ್ಲಾ ಕಡೆಲೂ ಸಿಗುತ್ತೆ ನಿಮಗೆ. ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಎಲ್ಲಾ ಕಡೆಲೂ ಸಿಗುತ್ತೆ. ನೀವು ಹೇಳೋದು ಈಗ ಇದು ಟೆರೆಸ್ ಗಾರ್ಡನಿಂಗ್ ಮಾಡಬೇಕು ಅಂದ್ರೆ ಪಾಟು ಜೊತೆಗೆ ಮಣ್ಣಿನ ಜೊತೆಗೆ ಕೋಕೋಪಿಟ್ ಹಾಕಿದ್ರೆ ಒಳ್ಳೇದು ಅಂತ. ಮತ್ತೆ ನಾನು ಕೇಳಿದೀನಿ, ಈ ಕೋಕೋಪಿಟ್ ನಲ್ಲಿ ಸಾಮಾನ್ಯ 3-4 ದಿನ ನೀರ್ ಹಾಕದೆ ಹೋದ್ರು ನಡೆಯುತ್ತೆ. ಮಾಯಿಶ್ಚರ್ ಅದು ಎಳ್ಕೊಂಡಿರುತ್ತೆ. ಕೋಕೋಪಿಟ್ಟು ಒಂಥರ ಎಳ್ಕೊಂಡ್ಬಿಡುತ್ತೆ ನೀರನ್ನ. ಸೊ ನೀವು 3-4 ಡೇಸ್ ನೀವು ಊರಿಗೆ ಹೋದಾಗ ನೀರ್ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಬಾಡ್ತಾ ಇದೆ. ಇದಕ್ಕೆ ನಾನೊಂದು 2 ಸ್ಪೂನ್ ಹಾಲು, ಇದಕ್ಕೆ 2 ಸ್ಪೂನ್ ಹಾಲು ಸಾಕು. 2 ಸ್ಪೂನ್ ಸಾಕು. ಅಂದ್ರೆ ಕ್ವಾಂಟಿಟಿ ನೋಡ್ಕೊಂಡು ನೀವು, ಈಗ ನೀವು ಒಂದು ಬೌಲ್ ಅಷ್ಟು ಒಂದು ಬೌಲಿಗೆ ಒಂದು 2 ಸ್ಪೂನ್ ಸಾಕಾಗುತ್ತೆ. ಮತ್ತೆ ಅದು ತುರಿದಿರೋ ನೀರನ್ನು ಕೂಡ ಸ್ವಲ್ಪ ಬೇಯುವಾಗ ಹಾಕಬಹುದು. ಈಗ ಅಂಶ ಅದೇ ಅದು ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಅಂದ್ರೆ ಆ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ. ಹೌದು. ಈಗ ತುಪ್ಪ ಹಾಲು ಹಾಕಿ ಬೇಯಿಸಿದೀವಲ್ಲ, ಅದು ಇನ್ನಷ್ಟು ಅದಕ್ಕೆ ರಿಚ್ನೆಸ್ ಕೊಡುತ್ತೆ. ಹೌದು. ಆಮೇಲೆ ಹಾಲು ಹಾಗೆ ಅಲ್ವಾ? ಹೌದು. ಮತ್ತೆ ಈಗ ಬೇಗ ಬೇಯತ್ತೆ ಕೂಡ. ಬೇಗ ಬೇಯುತ್ತೆ, ತುರಿಯೋದ್ರಿಂದ ಅದು ಬೇಗ ಬೆಂದ್ಬಿಡುತ್ತೆ. ಅಲ್ಲದೆ ಹೋದ್ರು ನೀವು ಹೇಳ್ದಾಗ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ, ನೀರು ಇಂಗಿದ ತಕ್ಷಣ ಅದು ಬೆಂದಿದೆ. ಹೌದು. ಡಾಕ್ಟರ್, ನೀವು ಮೆಡಿಸಿನ್ ಮಾಡಿದ್ದೆಲ್ಲಿ? ನಾನು ಉಡುಪಿಯಲ್ಲಿ ಮಾಡಿರೋದು, ಧರ್ಮಸ್ಥಳ ಕಾಲೇಜಲ್ಲಿ, SDM ಕಾಲೇಜ್ ಅಂತ ಉಡುಪಿನಲ್ಲೇ ಮಾಡಿರೋದು. ಸೊ ಉಡುಪಿನ ನಿಮ್ಮ ಪೂರ್ತಿ ಶಿಕ್ಷಣ ಆಯ್ತು? ಇಲ್ಲ, ನಾನು ಅಂದ್ರೆ ನಮ್ಮ ತಂದೆ ಬ್ಯಾಂಕ್ನಲ್ಲಿ ಇದ್ದಿದ್ರಿಂದ ನಾನು ಒಂದೊಂದು ಕಡೆಯಲ್ಲಿ ಒಂದೊಂದು ಮಾಡಿದ್ದೀನಿ. PUC ಚಿಕ್ಕಮಗಳೂರಿನಲ್ಲಿ ಮಾಡಿದ್ದೀನಿ, BAMS ಉಡುಪಿನಲ್ಲಿ ಮಾಡಿದ್ದೀನಿ. ಆಮೇಲೆ ಇದು ಎಜುಕೇಶನ್ ಎಲ್ಲ ಕುಂದಾಪುರ ಅಂತ, ಕೋಟೇಶ್ವರ ಅಂತ ಅಲ್ಲಿ ಮಾಡಿದ್ದೀನಿ. ಹಾಗೆ ಎಲ್ಲ ಕಡೆನಲ್ಲೂ ಮಾಡಿದ್ದೀನಿ. ಮನೇಲಿ ಯಾರ್ಯಾರು ಇದ್ದಾರೆ ಡಾಕ್ಟರ್? ಮನೇಲಿ ಯಾರು ಇಲ್ಲ, ನನ್ನ ಇದ್ರಲ್ಲಿ ನಾನೊಬ್ಳೆ. ಆಯುರ್ವೇದಿಕ್ ಮಾಡಿದ್ರೆ ನಾನು ಒಬ್ಬರೇ? ಅಲ್ಲ, ಮನೇಲಿ ನಾ ಹೇಳಿದ್ದು ನಿಮ್ಮ ಹಸ್ಬೆಂಡು, ಮಕ್ಕಳು? ನನ್ನ ಹಸ್ಬೆಂಡು, 2 ಮಕ್ಕಳು. ಸೊ ಈ ಟೆರೆಸ್ ಗಾರ್ಡನಿಂಗ್ ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ, ಸಪೋರ್ಟ್ ಮಾಡ್ತಾರೆ. ಬಟ್ ಒಂದೊಂದ್ಸಲ ಎಕ್ಸಾಮ್ ಟೈಮಲ್ಲೆಲ್ಲ ನಾನೇ ನೋಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬಾಡಿದೆ ಅಲ್ಲ? ಚೆನ್ನಾಗಾಗಿದೆ. ಇವಾಗ ಅದಕ್ಕೆ ಸಕ್ಕರೆ ಈಗ ಇಷ್ಟು 1 ಕಪ್ ತಗೊಂಡಿರೋದ್ರಿಂದ ಸ್ವಲ್ಪ ಸಾಕಾಗುತ್ತೆ. ಯಾಕಂದ್ರೆ ಅದರಲ್ಲೂ ಒಂದು ಸ್ವೀಟ್ನೆಸ್ ಇರುತ್ತೆ. ಹೌದು. ತುಂಬಾ ಸ್ವೀಟ್ ಬೇಕಿದ್ದವರು ತುಂಬಾ ಹಾಕೋಬಹುದು. ಬಟ್ ನಾನು ಜಾಸ್ತಿ ಸ್ವೀಟ್ ಪ್ರಿಫರ್ ಮಾಡಲ್ಲ. ಬಾಯಿಗೆ ಹೌದು ಒಂಥರ ಬಾಯಿ ಹೊಡಿಯತ್ತೆ. ಹೌದು. ಸ್ವಲ್ಪ ಸ್ವೀಟ್ ಕಡಿಮೆ ಇದ್ರೆ ಒಂಚೂರು ಜಾಸ್ತಿ ತಿನ್ಬೋದು. ಹೌದು. ಸ್ವೀಟ್ ಜಾಸ್ತಿ ಇದ್ರೆ ಇಷ್ಟೆಲ್ಲ ಸಾಕು ಅನ್ಸ್ಬಿಡುತ್ತೆ. ಇದಕ್ಕೆ ಎಸೆನ್ಸ್ ಕೂಡ ಹಾಕ್ಬೋದು. ನಿಮ್ಗೆ ಯಾವ್ದು ಕೇಸರಿ ಏನ್ ಬೇಕಿದ್ರು ಹಾಕ್ಬೋದು. ಬಟ್ ನನಗೆ ನ್ಯಾಚುರಲ್ ಕಲರ್ ಇಷ್ಟ. ಇದನ್ನೇ ನಾರ್ತ್ಗೆ ಹೋದ್ರೆ ಪೇಟ ಅಂತ ಮಾಡ್ತಾರೆ. ಹೌದು. ಪೇಟ ಅಂದ್ರೆ ಅದು ಸ್ಕ್ವೇರ್ ಕ್ಯೂಬ್ಸ್ ನಲ್ಲಿ ಬರುತ್ತೆ. ಡಾಕ್ಟರ್, ನೀವು ಫ್ರೈ ಮಾಡ್ಕೋತಾ ಇರಿ, ನಾನು ಒಂದು ಸಣ್ಣ ಬ್ರೇಕ್ ತಗೋತೀನಿ. ವೀಕ್ಷಕರೇ, ಕುಂಬಳಕಾಯಿ ಹಲ್ವಾ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ
ಡಾಕ್ಟರ್ ಸ್ಮಿತಾ ಅವ್ರ ಜೊತೆ ಮಾತುಕತೆ ಜಾರಿಯಲ್ಲಿರುತ್ತೆ. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಈಗ ಒಂದು ಸಣ್ಣ ವಿರಾಮ. ನಿಮ್ಮ ಬದುಕಿನ ಬವಣೆಯನ್ನ ಭಸ್ಮ ಮಾಡೋಕೆ ಬರ್ತಾ ಇದ್ದಾರೆ ಭವಿಷ್ಯ ಭೀಷ್ಮ. ತಥಾಸ್ತು ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೀಕ್ಷಕರೇ, ಬ್ರೇಕ್ ಹೋಗೋಕೆ ಮುಂಚೆ ನಾನೇನು ಹೇಳಿದ್ದೆ, ಸ್ಮಿತಾ ಅವ್ರ ಜೊತೆ ಮಾತುಕತೆ ಜಾರಿಯಲ್ಲಿರುತ್ತೆ ಅಂತ. ಈಗ ರೆಡಿ ಆಗಿದೆ ನಮ್ಮ ಹಲ್ವಾ. ಟ್ರಾನ್ಸ್ಫರ್ ಮಾಡ್ಕೊಂಬೇಡ ಸಣ್ಣ ಬೌಲ್ಗೆ. ಅಲ್ಲ, ಹಲ್ವಕ್ಕೆ ನಾವು ಇದು ಗೋಡಂಬಿ ಹೌದು, ಸ್ವಲ್ಪ ಹುರ್ಕೋಬೇಕು ತುಪ್ಪದಲ್ಲಿ. ಸರಿ. ಈ ತರ ತಳ ಬಿಟ್ಕೊಂಡು ಬರಬೇಕು. ಹಾ, ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಕೆಂಪಗಾಗುತ್ತೆ. ಹೌದು, ಹುರ್ಕೋಬೇಕು. ಇದೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದ್ರಿಂದ ಎಷ್ಟು ನಾವು ಹಾಕಿದ್ರು ಏನ್ ತೊಂದ್ರೆ ಏನು ಆಗಲ್ಲ. ಹೌದು, ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬಾ ಒಳ್ಳೇದೇ, ಹೆಲ್ತಿಗೆಲ್ಲ ತುಂಬಾ ಒಳ್ಳೇದೇ. ಇದ್ರಲ್ಲಿ ನೀವು ಬರೀ ಗೋಡಂಬಿ ತಗೊಂಡಿದ್ದೀರಾ? ಬೇಕಾದ್ರೆ ಹಾಕೋಬಹುದು, ರೇಸಿನ್ ಇದು ದ್ರಾಕ್ಷಿ, ಒಣ ದ್ರಾಕ್ಷಿನೂ ಹಾಕೋಬಹುದು, ಯಾವ್ದು ಬೇಕಿದ್ರೂ ಹಾಕೋಬಹುದು. ಸರಿ, ಇದಾಗಿದೆ. ಸ್ವಾತಿಯವರೇ, ಕುಷ್ಮಂಡ ಹಲ್ವಾ ಅಥವಾ ಕಾಶಿ ಹಲ್ವಾ ರೆಡಿ ಆಗಿದೆ. ಟೇಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಇದಕ್ಕೆ ನಾವೀಗ ಕುಂಬಳಕಾಯಿ ಹಲ್ವಾ ಅಂತ ಹೇಳ್ಬೇಡ? ಕುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ, ಕುಷ್ಮಂಡ ಹಲ್ವಾ, ಸುಮಾರು ಕಡೆ ನಾರ್ತ್ ಕಡೆ ಪೇಠ ಅಂತಾನು ಹೇಳ್ತಾರೆ. ವೀಕ್ಷಕರೇ, ಕುಂಬಳಕಾಯಿ ಹಲ್ವಾ ಮಾಡೋ ವಿಧಾನ. ಮೊದಲು ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ ತುರಿದ ಬೂದ ಕುಂಬಳಕಾಯಿಯನ್ನ ಬಾಡಿಸಿಕೊಳ್ಳಬೇಕು. 2 ಚಮಚ ಹಾಲು, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಬಾಡಿಸಿ. ನಂತರ ಸರ್ವಿಂಗ್ ಬೋರ್ಡಿಗೆ ಹಾಕಿ ಅದರ ಮೇಲೆ ತುಪ್ಪದಲ್ಲಿ ಬಾಡಿಸಿದ ಗೋಡಂಬಿ ಹಾಕಿ ಸರ್ವ್ ಮಾಡಿದರೆ ಬೂದ್ ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ಸಿಂಪಲ್ ಆಗಿರುವಂತಹ ಕುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ? ಈಗ ಈ ಕುಷ್ಮಾಂಡ ಹಲ್ವಾ, ಕಾಶಿ ಹಲ್ವಾ, ಪೇಟ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಬಿಸಿ ಇದೆ. ಸೊ ಬರ್ಫಿ ತರನು ಕಟ್ ಮಾಡ್ಬೋದು. ಪೇಠ ಅಂದ್ರೆ ಅವ್ರು ಬರ್ಫಿ ತರನೇ ಮಾಡ್ತಾರೆ. ಹೌದು, ನಾನು ಟೇಸ್ಟ್ ಮಾಡಿದ್ದೀನಿ. ಅದು ಇನ್ನೂ ವೈಟ್ ಕಲರ್ ಫೈನ್ ಇರುತ್ತೆ. ಇದು ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀರಾ? ಅವರು ಗ್ರೈಂಡ್ ಮಾಡಿ, ನಾವು ಇದು ಗ್ರೇಟ್ ಮಾಡ್ಕೊಂಡಿದ್ದೀವಿ. ವೆಜಿಟೇಬಲ್ ಅಂತ ಯಾರು ಹೇಳಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಆಮೇಲೆ ಹಲ್ವಾಲಿ ಒಂದು ರಿಚ್ನೆಸ್ ಇರುತ್ತೆ ಅಲ್ವಾ? ಹೌದು. ಆದರೆ ನಾವು ಸಾಮಾನ್ಯ ಖೋವಾ ಹಾಕಿದಾಗ ಅಥವಾ ಹಾಲಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾಗ ಆ ರಿಚ್ನೆಸ್ ನಿಮ್ಗೆ ಕಾಣುತ್ತೆ. ಇಲ್ಲಿ ನೀವು ಜಸ್ಟ್ ಟೀಸ್ಪೂನ್ ಅಷ್ಟೇ ನೀವು ಹಾಲು ಹಾಕಿದ್ದೀರಾ, ಬಟ್ ಆ ಹಾಲಿನ ರಿಚ್ನೆಸ್ ಇದೆಯಲ್ಲ ಎಕ್ಸಲೆಂಟ್ ಆಗಿದೆ. ಜೊತೆಗೆ ತುಪ್ಪ ಲಿಮಿಟ್ ಆಗಿ ಹಾಕಿ ನೀವು ಫ್ರೈ ಮಾಡ್ಕೊಂಡಿದ್ದೀರಾ. ಹಾಲು ಮತ್ತು ತುಪ್ಪ ಆ ಫ್ಲೇವರ್ ಪ್ರಾಮಿನೆಂಟ್ ಆಗಿದೆ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀರಾ. ಅಲ್ಲಿ ಇಲ್ಲಿ ನಿಮಗೆ ಗೋಡಂಬಿ ಸಿಗ್ತಾ ಇದೆ. ಓವರ್ ಆಲ್ ತುಂಬ ಹೆಲ್ದಿ ಆದಂಥ ಡೆಸರ್ಟ್, ಲೋ ಕ್ಯಾಲರಿ ಡೆಸರ್ಟ್ ಅಂತಲೂ ಹೇಳ್ಬೋದು. ಎಕ್ಸಲೆಂಟ್ ಆಗಿತ್ತು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ನಮ್ದು ಊರ ಕಡೆಯಲ್ಲಿ ಗುಳ್ಳ ಪಲ್ಯ ಅಂತ ಮಾಡ್ತೀವಿ. ಗುಳ್ಳ ಅಂತಂದ್ರೆ ಬದನೆಕಾಯಿನೇ ದೊಡ್ಡ ಸೈಜ್ ಇರುತ್ತೆ, ಅಲ್ಲಿಯೇ ಬೆಳೆಯುವಂತದ್ದು. ನಿಮ್ಗೆ ಯಾವ ಬೇರೆ ಕಡೆಯಲ್ಲಿ ಸಿಗೋದಿಲ್ಲ. ಅದ್ರದ್ದು ಪಲ್ಯ ಮಾಡಿ ತೋರ್ಸೋಣ ಅಂತ. ಓಕೆ, ಗುಳ್ಳ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಗುಳ್ಳ, ಬೆಲ್ಲ, ಕರಿಬೇವು, ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ, ಶೇಂಗಾ, ತೆಂಗಿನ ತುರಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಉಪ್ಪು, ಕೆಂಪು ಮೆಣಸಿನಕಾಯಿ, ಹುಣಸೆ ರಸ, ಆಮೇಲೆ ಅರಿಶಿನ. ಈಸ್ಟಿನ ಅರಿಶಿನ ಪುಡಿ. ಓಕೆ. ಸೊ ಫಸ್ಟ್ ನಿಮ್ಗೆ ಏನು ಪಾತ್ರೆ ಬೇಕು? ಫಸ್ಟು ಒಂದು ಬಾಣಲೆಯಲ್ಲಿ ಒಗ್ಗರಣೆಗೆ ಇಟ್ಕೋಬೇಕು. 2 ಚಮಚ ಆಯಿಲ್ ಹಾಕಿ, ಅಂದ್ರೆ ಒಗ್ಗರಣೆಗೆ ಮಾತ್ರ. ಇಷ್ಟು ಎಣ್ಣೆ ಬೆಚ್ಚಗಾಗುವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹೋಳು ಹೇಗೆ ದೊಡ್ಡದಾಗೆ ಮಾಡ್ಕೋಬೇಕು.
ಇದರಲ್ಲಿ ಜಾಸ್ತಿ ಬೀಜ ಇರಲ್ಲ. ಹೌದು. ಸಾಮಾನ್ಯ ಹೇಳ್ತಾರೆ ಅಲ್ವಾ ಡಾಕ್ಟರ್, ಬೀಜ ಇರೋ ವೆಜಿಟೇಬಲ್ ಕಿಡ್ನಿ ಸ್ಟೋನ್ಗೆ ಬಹಳ ಕೆಟ್ಟದ್ದು ಅಂತ. ಈ So ಅದರಲ್ಲಿ ಬ್ರಿಂಜಾಲ್ ಕೂಡ ಒಂದಲ್ವಾ? ಹೌದು. ಟೊಮ್ಯಾಟೊ, ಬ್ರಿಂಜಾಲ್. ಹೌದು. ಮತ್ತೆ ಇನ್ಯಾವ ಯಾವ ವೆಜಿಟೇಬಲ್ಸ್ ಡಾಕ್ಟರ್? ಆಕ್ಚುಲಿ ಈ ತರ ಇವನ್ ಬೆಂಡೆಕಾಯಿ ಕೂಡ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಬಟ್ ಬೀಜ ಅಷ್ಟೊಂದು ಬೆಳೆದಿಲ್ಲ ಆದ್ರೆ ತಗೊಳ್ಬಹುದು. ಇದನ್ನು ಅಷ್ಟೇ, ಬೀಜ ತುಂಬಾ ಬೆಳೆದಿದ್ರೆ ಯೂಸ್ ಮಾಡ್ಲೇಬಾರ್ದು, ಕಹಿ ಬರುತ್ತೆ. ಈ ತರ ಕಟ್ ಮಾಡ್ಕೊಂಡು ನೀರಿಗೆ ಹಾಕ್ಬೇಕು. ಹೌದು, ಇಲ್ಲಾಂದ್ರೆ ಕಪ್ಪಾಗುತ್ತೆ. ಮತ್ತೆ ಕೆಲವೊಂದ್ಸಲ ಕಹಿ ಅಂಶ ಇದ್ರೆ ಹೋಗ್ಬಿಡತ್ತೆ. ಇವನ್ ಫ್ಲವರ್ಗಳನ್ನು ಕೂಡ, ಫ್ಲವರ್ ಬರುತ್ತೆ ಅದು ಕೂಡ, ಕಾಲಿಫ್ಲವರ್ ಕೂಡ ಕಿಡ್ನಿ ಸ್ಟೋನ್ ಎಲ್ಲ ಇರುವವರಿಗೆ ನಾವು ಅಪತ್ಯ ಅಂತ ಹೇಳ್ತೀವಿ, ತಗೋಬಾರ್ದು ಅಂತ ಹೇಳ್ತೀವಿ. ನೀವಲ್ಲಿ ಒಂದು ಪುಡಿ ಕೂಡ ಮಾಡ್ಕೊಂಡಿದ್ದೀರಾ? ಹೌದು. ಅದು ಏನೇನು ಹಾಕಿ ಆ ಪುಡಿ ಮಾಡ್ಕೊಂಡಿದ್ದೀರಾ? ಪುಡಿಗೆ ನಾನು ಕೊತ್ತಂಬರಿ, ಜೀರಿಗೆ, ಆಮೇಲೆ ಇದು ತೆಂಗಿನ ತುರಿ, ಕೆಂಪು ಮೆಣಸು ಎಲ್ಲ ಹಾಕೊಂಡ್ಬಿಟ್ಟು ಪೌಡರ್ ಮಾಡಿದ್ರೆ ಬಾಡಿಸ್ಕೊಳ್ಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ಕೊಬ್ಬರಿ ಕೂಡ ಚೆನ್ನಾಗಿ ಕೊಬ್ಬರಿ ಹಾಕ್ಬೋದು, ಆಮೇಲೂ ಹಾಕ್ಬೋದು. ಸಾರಿನ ಪುಡಿ ಅಂತ ಮಾಡ್ತೀವಲ್ಲ, ಹೌದು, ಅದೇ ತರ ಮಾಡೋದು. ಬಟ್ ನೀವಿಲ್ಲಿ ಬರೀ ಒಣಮೆಣಸಿನಕಾಯಿ, ಕೊತ್ತಂಬರಿ ಮತ್ತೆ ಕೊತ್ತಂಬರಿ, ಜೀರಿಗೆ. ಕೊತ್ತಂಬರಿ ಜೀರಿಗೆ ಒಂದೇ ಪ್ರಮಾಣ ಅಥವಾ ಇಲ್ಲ, ಕೊತ್ತಂಬರಿ ಜಾಸ್ತಿ, ಜೀರಿಗೆ ಕಮ್ಮಿ ಹಾಕ್ಬೇಕು. ಸೊ 2 ಚಮಚ, 2 ಚಮಚಕ್ಕೆ 1 ಚಮಚ ಜೀರಿಗೆ ಹಾಕ್ಬೇಕು, ಹಾಫ್ ಅಷ್ಟು ಹಾಕ್ಬೇಕು. ಬೇಕಾದ್ರೆ ನಾವು ಕೊಬ್ಬರಿನೂ ಹಾಕೋಬಹುದು, ಕಾಯಿ ತುರಿನ ಮೇಲೆ ಉದುರಿಸ್ಬಿಟ್ರೂ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಫಸ್ಟ್ ಉದ್ದಿನ ಬೇಳೆ ಸ್ವಲ್ಪ ಪ್ರಮಾಣದಲ್ಲಿ, ಬೇಗನೆ ಕಪ್ಪಾಗ್ಬಿಡತ್ತೆ. ಹೌದು. ಉದ್ದಿನ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ. ಸಾಸಿವೆ ಇದಾಗ್ತಿದ್ದಾಗೇನೆ ಪಟ್ಪಟ ಅಂತ ಶಬ್ದ ಬರ್ತಿದ್ದಾಗೇನೆ ಕರಿಬೇವು. ಡಾಕ್ಟರ್, ಸಾಮಾನ್ಯ ಏನಾಗುತ್ತೆ ಈಗಿನ ಒಂದು ಆಫ್ಟರ್ 25 ಅಂದಾಗ ಒಂಥರ ನಿಶಕ್ತಿ ಶುರು ಆಗೋಗುತ್ತೆ. ಇದು ಎಲ್ಲ ವರ್ಗದವರು, ಅಂದರೆ 25 ಆದಮೇಲೆ ಒಂದು 40ರ ತನಕ ಈ ಒಂದು ಲೆಥಾರ್ಜಿಕ್ನೆಸ್ಸು ಮತ್ತು ಒಂಥರ ಸುಸ್ತು, ಜೊತೆಗೆ ಒಂಥರ ಮೂಡ್ಸ್ ಫ್ಲಕ್ಚುಯೇಟ್ ಆಗೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಏನಾದರೂ ಈ ಥರ ಹೆಲ್ತ್ ಡ್ರಿಂಕೋ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಕಷಾಯನೋ ಅಂಥದ್ದೇನಾದರೂ ಸಜೆಸ್ಟ್ ಮಾಡ್ತೀರಾ? ಮಾಡ್ಬೋದು. ಅದಕ್ಕೆ ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ನಾವೊಂದು ಕಷಾಯ ಥರನೂ ಮಾಡ್ತೀವಿ. ಅದೇನಂದ್ರೆ ಇಮ್ಮಿಡಿಯೇಟ್ ಎನರ್ಜಿ ಕೊಡುತ್ತೆ. ಜೀರಿಗೆ ಮತ್ತೆ ಕೊತ್ತಂಬರಿ ಬಾಡಿಸ್ಕೋಬೇಕು, ಪೆಪ್ಪರು ಒಂದು ಸ್ವಲ್ಪ ಹಾಕ್ಬೇಕು. ಇದು ಕೆಂಪಗಾಗಿದೆ, ಇದನ್ನು ಹಾಕೋಣ. ನೀರಿನಂಶ ಇರೋದ್ರಿಂದ ಚಟಪಟ ಚಟಪಟ ಅಂತ. ಆಮೇಲೆ ಇದು ಸಾಮಾನ್ಯ ಸೌತ್ ಕೆನರಾ ಕಡೆ ಇದೊಂದು ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು. ಇಲ್ಲಿ ಬದನೆಕಾಯಿನ ಒಳ್ಳೆ ವಿಶೇಷ ಇದಕ್ಕೆ ಬಳಸಲ್ಲ, ಆದ್ರೆ ಅಲ್ಲಿ ಗುಳ್ಳ ಬಹಳ ಶ್ರೇಷ್ಠ ಅಂತ. ಅಲ್ಲಿ ಉಡುಪಿಯಲ್ಲಿ ಪರ್ಯಾಯ ಅಂತ ಉತ್ಸವ ಆಗುತ್ತೆ, ಅಂದ್ರೆ ಅಲ್ಲಿ ಅಷ್ಟಮಠ ಇದೆ ಅಲ್ವಾ, ಅದರಲ್ಲಿ 2 ವರ್ಷಕ್ಕೆ ಒಬ್ರೊಬ್ರು ಸ್ವಾಮಿಗಳು ಚೇಂಜ್ ಮಾಡ್ತಾ ಹೋಗ್ತಾರೆ. ಪರ್ಯಾಯ ಉತ್ಸವ ಅಂತ ಮಾಡ್ತೀವಿ. ಆ ಟೈಮಲ್ಲಿ ಇದು ಹೊರೆ ಕಾಣಿಕೆ ಅಂತ ಗುಳ್ಳನೇ ಬರುತ್ತೆ. ತುಂಬಾ ಒಂದು ಎಷ್ಟು ಅಂದ್ರೆ ಟನ್ಸ್ ಗಟ್ಲೆ ಬರುತ್ತೆ, ಅಷ್ಟು ತಗೊಂಡ್ ಬರ್ತಾರೆ. ಹಳ್ಳಿಗಳವರೆಲ್ಲ ತಗೊಂಡ್ಬರ್ತಾರೆ. ತುಂಬಾ ಇಷ್ಟೆತ್ರ ರಾಶಿನೇ ಇರುತ್ತೆ. ಸೊ ಅದರದ್ದು ಸಾಂಬಾರ್ ಮಾಡ್ತಾರೆ ಅಲ್ಲಿ. ಗುಳ್ಳ, ನಮ್ಮ ತುಳುವಿನಲ್ಲಿ ಗುಳ್ಳ ಕೊದ್ದೇಲ್ ಅಂತ ಹೇಳ್ತೀವಿ ನಾವು, ಅದೇ ಅಲ್ಲಿ ತುಂಬಾ ವಿಶೇಷ. ಹೌದು. ಅದನ್ನ ತಿನ್ನೋದಕ್ಕೋಸ್ಕರನೇ ಎಲ್ಲೆಲ್ಲಿಂದನೂ ಬರ್ತಾರೆ. ಪರ್ಯಾಯ ಉತ್ಸವದ ಜೊತೆ ಇದರ ಟೇಸ್ಟ್ ಇರುತ್ತೆ ಅಂತ, ಅಷ್ಟು ಟೇಸ್ಟ್ ಇರುತ್ತೆ ಅಂತ. ಆಗ್ತಾ ಬಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಈಸ್ಟರ್ನ್ ಅರಿಶಿನ ಪುಡಿ, ಹುಣಸೆ ಹಣ್ಣು, ಹುಣಸೆ ಹಣ್ಣಿನ ರಸ ಹಾಕು. ಸ್ವಲ್ಪ ಹುಳಿ, ಖಾರ, ಬೆಲ್ಲ ಎಲ್ಲ ಮಿಕ್ಸ್ ಇರುತ್ತೆ. ಸ್ವಲ್ಪ ಬೆಲ್ಲ, ಎಲ್ಲ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇಲ್ಲಿ ಸ್ವಲ್ಪ ಉಪ್ಪು. ಇದೀಗ ಬೇಯ್ತಾ ಬಂದಿದೆ. ಹೌದು. ಇನ್ನೊಂದು ಸ್ವಲ್ಪ ಬೇಯುವಾಗ್ಲೇನೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ. ಇದೊಂದು ಸ್ವಲ್ಪ ಬೇಯುತ್ತಿರುವಾಗಲೇ ನಾವು ಸ್ವಲ್ಪ ಶೇಂಗಾ ಬಿಸಿ ಮಾಡ್ಕೊಂಡ್ಬಿಡೋಣ. ಒಂದು ಕೆಲಸ ಮಾಡೋಣ, ಇದನ್ನ ಇಲ್ಲಿ ಇಡ್ತೀನಿ. ಹಾಕ್ಬಿಡ್ಲಾ? ಮುಚ್ಚಿಬಿಡಿ. ಅದು
ಇದೆಲ್ಲ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ, ಯಾಕಂದ್ರೆ ಇದೆಲ್ಲ ಸ್ವಲ್ಪ ರಿಚ್ನೆಸ್ ಕೊಡುತ್ತೆ. ಹೌದು. ಪೌಡರ್ ಎಲ್ಲ ಹಾಕೋದ್ರಿಂದ. ಇನ್ನಷ್ಟು ನ್ಯೂಟ್ರಿಷಸ್ಸು ಆಗುತ್ತೆ. ಹೌದು. ಜೊತೆಗೆ ಆಕ್ಚುಲಿ ಫ್ರೈಡ್ ಅನ್ನೇ ಯೂಸ್ ಮಾಡ್ಬೋದು. ಇರ್ಲಿ ಸ್ವಲ್ಪ ಅದು ಕೋಕೋನಟ್ ಅನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ತುರಿಯನ್ನ ಸ್ವಲ್ಪ ಇದು ಮಾಡ್ಕೋಬೇಕು, ಫ್ರೈ ಮಾಡಿ. ನಿಮಗೆ ಎಣ್ಣೆ ಕಮ್ಮಿ ಬೇಕು ಅಂತಂದ್ರೆ ಒಂಚೂರು ನೀರು ಹಾಕಿ ಬೇಯಿಸ್ಕೋಬಹುದು. ಇದ್ರಲ್ಲಿ ನೀವು ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಹಾಕಿ. ಅಂದ್ರೆ ಇವಾಗೆಲ್ಲ ಕಾನ್ಶಿಯಸ್ ಇರ್ತಾರಲ್ಲ ಆಯಿಲ್ ಅದೆಲ್ಲ. ಈಗ ಇದಕ್ಕೆ ಬರೀ ತೆಂಗಿನ ತುರಿ ಮತ್ತೆ ಶೇಂಗಾ ಬೀಜ ಮಾತ್ರ ಹುರ್ಕೊಳ್ಳೋದು. ಇದನ್ನು ಹುರ್ಕೊಂಡ್ಬಿಟ್ಟು ನಾವು ಪೌಡರ್ ಮಾಡ್ಕೊಂಡಿದೀವಿ. ಹೌದು. ಅದು ಕೊತ್ತಂಬರಿ, ಒಣಮೆಣಸು, ಜೀರಿಗೆ. ಹೌದು. ಕೆಲವರು ಅದಕ್ಕೇನೆ ಉದ್ದಿನ ಬೇಳೆ ಕಡಲೆಬೇಳೆನೂ ಹಾಕಿ ಮಾಡ್ತಾರೆ, ಬಟ್ ನಾನು ಜಸ್ಟ್ ಅಷ್ಟನ್ನೇ. ನೀವಿಲ್ಲಿ ಒಗ್ಗರಣೆಗೆ ಹಾಕಿ ಕೋರಸ್ ಪೌಡರ್ ಮಾಡಿದ್ರೆ ಸಾಕು. ಓಕೆ, ನಾನು ಇದನ್ನ ಪುಡಿ ಮಾಡಿ ಈಗ ಆಲ್ಮೋಸ್ಟ್ ಬೆಂದಾಗಿದೆ. ಅದನ್ನು ಹಾಕ್ಬಿಟ್ಟು 2 ಚಮಚ ಇದು ಪೌಡರ್ ಹಾಕ್ಬಿಟ್ಟು, ಇದು 2 ಚಮಚ ಹಾಕಿ. ಅದನ್ನು ಹಾಕ್ಲಾ? ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನೀವಿಲ್ಲಿ ಶೇಂಗಾ ಮತ್ತೆ ಕಾಯಿ ತುರಿ ಟೇಸ್ಟಿಗೆ ಹಾಕಿದ್ದೀರಾ ಅಥವಾ ಅದು ಬ್ಲೆಂಡ್ ಅಂದ್ರೆ ಒಂಥರ ಅಂಟ್ಕೊಳಕ್ ಹಾಕಿದ್ದೀರಾ? ಅಂಟ್ಕೊಳ್ಳೋದಕ್ಕೆ, ಯಾಕಂದ್ರೆ ಇಲ್ಲಾಂದ್ರೆ ನಿಮ್ಗೆ ಖಾಲಿ ಇದು ಮಾತ್ರ ಸಿಗುತ್ತೆ, ಪುಡಿ ಮಾತ್ರ ಸಿಗುತ್ತೆ. ಮತ್ತೆ ಇದು ಒಂಥರ ಏನಂತೀರಿ, ಸಿಂಪಲ್ ಆದಂಗೆ ಆಗುತ್ತೆ. ತೆಂಗಿನ ತುರಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ರಿಚ್ ಆಗಿ ಕಾಣುತ್ತೆ, ಬೈಂಡ್ ಕೂಡ ಆಗುತ್ತೆ. ಬಿಕಾಸ್ ನಾನು ಈಗ ನೋಡಿದೆ ಶೇಂಗಾ ಮತ್ತೆ ಕೋಕೋನಟ್ ನೀವು ಬ್ಲೆಂಡ್ ಮಾಡಿದಾಗ ಅದೊಂಥರ ಪೇಸ್ಟ್ ತರ ಆಗುತ್ತೆ. ಹೌದು. ಆಲ್ಮೋಸ್ಟ್ ಆಗಿದೆ ಅಲ್ಲ? ಆಯ್ತು. ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನಾನೊಂದು ಸಣ್ಣ ಬ್ರೇಕ್ ತೊಗೊಂಡ್ಬಂದ್ಬಿಡ್ತೀನಿ. ವೀಕ್ಷಕರೇ, ಗುಳ್ಳ ಪಲ್ಯ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಸಣ್ಣ ಬ್ರೇಕನ್ನು ತಗೋಣ. ಬ್ರೇಕಿನ ನಂತರ ಡಾಕ್ಟರ್ ಸ್ಮಿತಾ ಅವರು ನಮ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಬಹಳಷ್ಟು ವಿಷಯದ ಬಗ್ಗೆ. ಟೇಕ್ ಅ ಶಾರ್ಟ್ ಬ್ರೇಕ್. ನಿಮ್ಮ ಬದುಕಿನ ಬವಣೆಯನ್ನ ಭಸ್ಮ ಮಾಡೋಕೆ ಬರ್ತಾ ಇದ್ದಾರೆ ಭವಿಷ್ಯ ಭೀಷ್ಮ. ತಥಾಸ್ತು. ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಗುಳ್ಳ ಪಲ್ಯ ರೆಡಿ ಆಗಿದೆ. ಈಗ ನಾವು ಸರ್ವಿಂಗ್ ಬೌಲಿಗೆ ಹಾಕೊಂಡ್ರೆ ಆಯ್ತು ಅಲ್ವಾ? ನಾ ಹಿಡ್ಕೋತೀನಿ ಡಾಕ್ಟರ್. ಗುಳ್ಳ ಪಲ್ಯ ರೆಡಿ ಆಗಿದೆ. ಇದನ್ನು ಅನ್ನ ಜೊತೆ, ಚಪಾತಿ ಜೊತೆ ಹಾಗೂ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ಗುಳ್ಳ ಪಲ್ಯ ಮಾಡೋ ವಿಧಾನ: ಒಂದು ಬಾಣಲೆಯಲ್ಲಿ ಎಣ್ಣೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಬದನೆಕಾಯಿ ಹಾಕಿ ಚೆನ್ನಾಗಿ ಬಾಡಿಸಬೇಕು. ಈಗ ಹುಣಸೆ ಹಣ್ಣಿನ ರಸ, ಬೆಲ್ಲ, ಉಪ್ಪು ಹಾಕಿ ಬಾಡಿಸಿ. ನಂತರ ಇದಕ್ಕೆ ಸಿದ್ಧ ಮಾಡಿಕೊಂಡ ಸಾರಿನ ಪುಡಿ, ತೆಂಗಿನ ತುರಿ ಹಾಗೂ ಕಡಲೆಕಾಯಿ ಬೀಜದ ಪುಡಿ ಮಾಡಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಗುಳ್ಳ ಪಲ್ಯ ಸವಿಯಲು ಸಿದ್ಧ. ಮೆಟ್ಟು ಗುಳ್ಳ ಪಲ್ಯ, ಕರೆಕ್ಟ್? ಮಟ್ಟು ಗುಳ್ಳ ಪಲ್ಯ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಟ್ರೆಡಿಷ್ನಲ್ ಅನಿಸ್ತಾ ಇದೆ ಬಾಯಿಗೆ ಹಾಕಿದಾಗ. ಬೆಲ್ಲ ಹುಳಿ ಈವನ್ ಆಗಿ ಬ್ಲೆಂಡ್ ಆಗಿದೆ. ಜೊತೆಗೆ ಆ ಒಂದು ಗುಳ್ಳಾದ ಒಂದು
ತುಂಬ ಒಂದು ಸಾಫ್ಟ್ ಟೇಸ್ಟ್ ಇರುತ್ತೆ. ಸಾಮಾನ್ಯ ನೋಡೋಕ್ಕೆ ನಾವು ಈ ಥರ ಬದನೆಕಾಯಿ ಥರ ಅಂದ್ಕೊಂಡು ಬಾಯಿಗೆ ಹಾಕಿದಾಗ ಅದು ಒಂದು ರೀತಿ ಸೋರೆಕಾಯಿ ಹೇಗೆ ಬೆಂದ ಮೇಲೆ ಆಗುತ್ತಲ್ಲ ಆ ಸಾಫ್ಟ್ನೆಸ್ ಇದೆ. ಓವರಾಲ್ ತುಂಬ ಚೆನ್ನಾಗಿದೆ ಈ ಪದಾರ್ಥ. ಬರೀ ಊಟಕ್ಕೆ ಅಥವಾ ಚಪಾತಿಗೆ ಅಂತ ಅಲ್ಲ, ಹೀಗೆ ತಿನ್ನೋಕ್ಕೂ ಭಾಳ ಚೆನ್ನಾಗಿದೆ ನೀವು ಹೇಳಿದಾಗೆ. ಥ್ಯಾಂಕ್ ಯು ಡಾಕ್ಟರ್. ಈ ಪದಾರ್ಥನೂ ಭಾಳ ಚೆನ್ನಾಗಿದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟು ಸೋರೆಕಾಯಿ ಪಾಯಸ ಮಾಡೋಣ. ಸೊ ಸೋರೆಕಾಯಿ ಪಾಯಸ ಮಾಡೋದಕ್ಕೆ ಸೋರೆಕಾಯಿ ಮತ್ತೆ ಏನೇನು? ಇದಕ್ಕೆ ಸೋರೆಕಾಯಿ ತುರಿ, ಏಲಕ್ಕಿ ಪೌಡರು, ತೆಂಗಿನ ಹಾಲು ಅಂದರೆ ಕಾಯಿ ಹಾಲು, ಆಮೇಲೆ ಗೋಡಂಬಿ, ಬೆಲ್ಲ, ನೆನೆಸಿಟ್ಟಿರೋ ಬಾದಾಮಿ, ತುಪ್ಪ, ಒಂದು 2-3 ಸ್ಪೂನಷ್ಟು ಅಕ್ಕಿ ನೆನೆಸಿಟ್ಟಿರ್ಬೇಕು. ಹೌದು. ಫಸ್ಟ್ ಏನು ಬೇಕು? ಫಸ್ಟ್ ಒಂದು ಕಡಾಯಿ ಕೊಡಿ. ಡಾಕ್ಟರ್, ನಾವಾಗ ಮಾತಾಡ್ತಿದ್ವಿ ಸುಸ್ತಿಗೆ ಅಥವಾ ಇನ್ಸ್ಟೆಂಟ್ ಎನರ್ಜಿ ಬರೋ ಹಾಗೆ ಮತ್ತು ಒಂಥರ ಮೂಡು ಒಂಥರ ಸೂದಿಂಗ್ ಆಗಿರೋಕ್ಕೆ ಏನು ರೆಮಿಡಿ ಇದೆ ನಿಮ್ಮ ಹತ್ರ ಆಯುರ್ವೇದದಲ್ಲಿ ಅಂತ? ನಮ್ಮದಲ್ಲಿ ಕಷಾಯನೂ ಮಾಡ್ತೀವಿ. ಮತ್ತೆ ಇವಾಗ ಖರ್ಜೂರ ಮತ್ತೆ ದ್ರಾಕ್ಷಿ, ಒಣ ದ್ರಾಕ್ಷಿ ಅದನ್ನು ನೆನೆಸ್ಬಿಟ್ಟು ಬೆಳಿಗ್ಗೆ ಅದನ್ನು ಚೆನ್ನಾಗಿ ಹಿಚಕ್ಬಿಟ್ಟು ಅದರದ್ದು ಪಾನಕ ಥರನೂ ತಗೋಬೋದು. ಇಲ್ಲಾಂದ್ರೆ ಕೋಕಂ ರಸ ಅದನ್ನು ತಗೋಬಹುದು. ಅದೆಲ್ಲ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಎನರ್ಜಿ ಅಂದ್ರೆ ಕೋಕಂ ಜ್ಯೂಸು ಅಥವಾ ಖರ್ಜೂರ ಮತ್ತೆ ಒಣ ದ್ರಾಕ್ಷಿ ರಾತ್ರಿ ನೆನೆಸ್ಬಿಟ್ಟು ಅದನ್ನ ನೀರನ್ನು ಕುಡಿಯೋದು. ಇಲ್ಲಾಂದ್ರೆ ನಾವು ಹರಿದ್ರಾ ಖಂಡ ಅಂತ ಬರುತ್ತೆ, ಅದನ್ನು ಇಮ್ಯುನಿಟಿ ಡೆವಲಪ್ ಮಾಡುತ್ತೆ. ಅದು ಸಿಗುತ್ತೆ ನಿಮ್ಗೆ ಮಾರ್ಕೆಟ್ಗಳಲ್ಲಿ. ಹರಿದ್ರಾ ಖಂಡ ಏನದು? ಅದು ಅರಿಶಿಣದಿಂದ ಪ್ರಿಪರೇಷನ್ ಮಾಡಿರ್ತೀವಿ ನಾವು. ಅದನ್ನು ಕೂಡ ನಾವು ಬಿಸಿನೀರಿಗೆ ಹಾಕಿ ತಗೊಳ್ಳೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅಲರ್ಜಿಕ್ ಎಲ್ಲ ಅಂದ್ರೆ ಅಲರ್ಜಿ ಪ್ಯೂರಿಫೈ ಆಗುತ್ತೆ. ಪ್ಯೂರಿಫಿಕೇಶನ್ಗೆ ಕೊಡ್ತೀವಿ. ಅದು ಹರಿದ್ರಾ ಖಂಡ ಏನದು? ಚೂರ್ಣನೋ ಅಥವಾ ಅದು ಗ್ರಾನ್ಯೂಲ್ಸ್ ಬರುತ್ತೆ. ನೀರಿಗೆ ಹಾಕಿದ ತಕ್ಷಣ ಕರ್ಗು ಹೋಗುತ್ತೆ. ಅದನ್ನ ಸ್ವಲ್ಪ ಬಾಯ್ಲ್ಡ್ ವಾಟರ್ಗೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ಬೆಲ್ಲನೂ ಸಕ್ಕರೆನೂ ಹಾಕೊಂಡು ತಗೊಳ್ಬಹುದು. ಹಾಗೂ ತಗೋಬಹುದು. ಸೊ ಇದು ಎಲ್ಲರೂ ತಗೋಬಹುದು? ಅಂದ್ರೆ ಎಲ್ಲರೂ ಶುಗರ್ BP ಇರೋರು ಕೂಡ ತಗೋಬಹುದು. ಆದ್ರೆ ಶುಗರ್ ಇರುವವರು ಶುಗರ್ ಬೆಲ್ಲ ಹಾಕೊಳ್ಳದೆ ಅದೇ ಸಾಮಾನ್ಯ ಹಾಗೆ ತಗೊಂಡ್ರೆ ಎಲ್ಲರೂ ಒಳ್ಳೇದು. ಹೌದು. ಇವಾಗ ತುಪ್ಪ ಬಿಸಿ ಆಗಿದೆ. ಹೌದು. ತುರಿಯನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇದು ತುಪ್ಪದಲ್ಲಿ ಈಗ ನೀವು ಸೋರೆಕಾಯಿ ಸಿಪ್ಪೆ ತೆಕ್ಕೊಂಡಿದ್ದೀರಾ ಅಲ್ವಾ? ಸಿಪ್ಪೆ ಸಮೇತ ಮಾಡ್ತಿಲ್ಲ ನೀವು? ಸಿಪ್ಪೆ ಸಮೇತ ಮಾಡ್ತಾ ಇಲ್ಲ. ಬೇರೆ ಸಿಪ್ಪೆ ಸಮೇತ ಮಾಡಿದ್ರೆ ತಿನ್ನುವಾಗ ಅದು ಫೈಬರ್ ನಾರಿನಂಶ ತುಂಬಾ ಸಿಗುತ್ತೆ. ಹೌದು. ಆಮೇಲೆ ಕೆಲವರು ಹೇಳ್ತಾರೆ ಸೋರೆಕಾಯಿ ಕಹಿ ಇದ್ರೆ ಬಳಸಬಾರ್ದು, ತುಂಬಾ ಒಳ್ಳೇದಲ್ಲ ಅದು ಅಂತ. ಹೌದಾ? ಅದು ಹೆಚ್ಚಾಗಿ ಸೋರೆಕಾಯಲ್ಲಿ ಕಹಿ ಬರಲ್ಲ. ಕೆಲವೊಂದು ಬೆಳೆಸುವ ರೀತಿಯಲ್ಲಿ ಬಂದ್ರೂ ಬರುತ್ತೆ. ಇದು ಜಾಂಡೀಸು ಲಿವರಿಗೆಲ್ಲ ತುಂಬಾ ಒಳ್ಳೆಯದಿದೆ. ಇವನ್ ಕೊಲೆಸ್ಟ್ರಾಲ್ ಇರುವವರಿಗೆ ಜ್ಯೂಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ಗೆ, ವೇಟ್ ಲಾಸಿಗೆ. ನಮ್ಮನೆ ಈ ಜಾಂಡಿಸ್ ಇರೋರಿಗೆ ಇದ್ರದ್ದು ಗಂಜಿ ತರ ಮಾಡ್ಕೊಡ್ತಾರೆ ಅಲ್ವಾ? ಬಿಕಾಸ್ ನಿಮ್ಗೆ ಪಾಯಸದಲ್ಲಿ ಬೇರೆ ಏನು ಹಾಕ್ತಿಲ್ಲ ಅಲ್ಲ ನೀವು, ಬೇಳೆ ಅಥವಾ ಏನು ಹಾಕಲ್ಲ. ಸೊ ಹಾಗಿರ್ಬೇಕಾದ್ರೆ ನಿಮ್ಗೆ ಇದೇ ಅಂದ್ರೆ ಅರ್ಧಂಬರ್ಧ ಬೆಂದಿದ್ರೆ ಚೆನ್ನಾಗಿರುತ್ತೆ. ಹೌದು. ಈಗ ಬೆಲ್ಲ ಹಾಕೊಳ್ಳೋಣ. ಎಷ್ಟು ರುಚಿಗೆ ಬೇಕೋ ಅಷ್ಟು. ಸ್ವೀಟ್ ತುಂಬಾ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ನೀವು ಕಾಯಿ ಹಾಲು ಹಾಕೋದ್ರಿಂದ ಅದು ಸ್ವೀಟ್ ಆಗೇ ಇರುತ್ತೆ. ಹೌದು. ಬೆಲ್ಲ ಕರಗ್ ಬಿಡುತ್ತೆ ಇದ್ರಲ್ಲಿ. ಹೌದು. ಬಿಸಿಗೆ ಕರೆಗೆ ಅದು ನಮ್ಮ ಸೋರೆಕಾಯಿ ತುರಿ ಜೊತೆ ಹೊಂದ್ಕೊಳ್ಬೇಕು. ಹೌದು. ಮತ್ತೆ ಸೋರೆಕಾಯಿ, ಬೂದ್ಕುಂಬಳಕಾಯಿ ನೀವು ಹೇಳಿದಾಗೆ ಉಪ್ಪಾಗ್ಲಿ ಸಕ್ಕರೆ ಆಗ್ಲಿ ಅದು ಸರಿಯಾಗಿ ಮತ್ತೆ ಬೇಗ ಹೀರ್ಕೊಳ್ಳುತ್ತೆ. ಹೌದು. ಅದೊಂಚೂರು ಬಿಸಿ ಮುಟ್ಟಿದ ತಕ್ಷಣ ಹೀರ್ಕೊಳ್ಳುತ್ತೆ. ನೀವು ಹೇಳಿದ್ರಿ ಶುಗರ್ಗೆ, BP-ಗೆ ಎಲ್ಲ ತುಂಬಾ ಒಳ್ಳೇದು. ಇದರದ್ದು ಸಾಮಾನ್ಯ ಬೆಳಗಿನ ಹೊತ್ತು ಹಸಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿ ತಗೊಳ್ಳಿ ಅಂತ ಹೇಳಿ. ಇವತ್ತು ಗೊತ್ತಾಗ್ಬಿಡುತ್ತೆ. ಒಂದನ್ನು ಈಗ ಕಟ್ ಮಾಡಿದ್ರೆ 2 ಭಾಗ ಆಗ್ಬೇಕು. ಸೊ ಇದು ಬಾಡ್ತಾ ಇರಲಿ ಡಾಕ್ಟರ್. ನಾನು ಅಕ್ಕಿ ಮತ್ತೆ ಬಾದಾಮಿ ಗ್ರೈಂಡ್ ಮಾಡ್ಬೇಕು. 2 ಚಮಚದಷ್ಟು. ಅಂದ್ರೆ ತಿಕ್ಕಬೇಕಂತಿದ್ರೆ ಜಾಸ್ತಿ ಹಾಕೋಬಹುದು. ಇದು ಅಕ್ಕಿ ಒಂದೇ ಇಲ್ಲಿ ಥಿಕ್ನೆಸ್ ಕೊಡೋದು ಅಲ್ವಾ? ಹೌದು. ರವಾನು ಹಾಕ್ಬೋದು. ಅಕ್ಕಿ ರವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬಹುದು. ಇದನ್ನ ಇಷ್ಟನ್ನೇ ಮಾಡ್ಕೊಂಡ್ಬಾರ್ದು. ಇಷ್ಟನ್ನೇ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಬೋದು. ಚೆನ್ನಾಗಿ ಪೇಸ್ಟ್
ಹಾಕ್ಬಿಡೋಣ. ಸೊ ಇದು ಬೈಂಡ್ ಆಗುತ್ತೆ, ಥಿಕ್ನೆಸ್ ಬರುತ್ತೆ ಮತ್ತು ಜೊತೆಗೆ ಬೈಂಡ್ ಆಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ವಾಟ್ರಿ ಇರುತ್ತೆ. ಬಿಕಾಸ್ ನೀವು ಕಾಯಿ ಹಾಲು ಬಿಟ್ರೆ ಇನ್ನೇನು ಬಳಸಿ ಪಾಯಸ ಅಂತಂದ್ರೆ ಸ್ವಲ್ಪ ತಿಕ್ಕಿರಬೇಕು. ಹೌದು ಹೌದು. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅಂದ್ರೆ ಒಂದು ಅಂಟ್ಕೊಳ್ಳೋದ್ರ ಒಂದಕ್ಕೊಂದು ಬೆರ್ಕೊಳ್ಬೇಕು. ಮತ್ತು ಜೊತೆಗೆ ಒಂಚೂರು ಥಿಕ್ ಆಗುತ್ತೆ. ಹೌದು, ಥಿಕ್ ಆಗುತ್ತೆ. ಇದು ಬೆಂದಿದೆ, ಸೋರೆಕಾಯಿನೂ ಬೆಂದಿದೆ. ಸ್ವಲ್ಪ ಇದು ಏಲಕ್ಕಿ ಪೌಡ್ರು. ಚೆನ್ನಾಗಿ ಹೊಂದ್ಕೊಳ್ಳಿ. ಇವಾಗ ಅಂಟ್ಕೊಂಡಂಗಾಗಿದೆಯಲ್ಲ, ಇವಾಗ ಕಾಲು ಹಾಯಿ ಹಾಕ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿ ಬಂದ್ ಮಾಡಿ. ಹೌದು, ಕುದಿ ಬರಬಾರ್ದು. ಹಾಕ್ಬಿಟ್ಟು ನೀವು ಇದನ್ನ ಮಿಕ್ಸ್ ಮಾಡ್ಕೋತಾ ಇರಿ ಡಾಕ್ಟರ್. ನಾನು ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ. ವೀಕ್ಷಕರೇ, ಸೋರೆಕಾಯಿ ಪಾಯಸ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ ಸೋರೆಕಾಯಿ ಪಾಯಸ ರೆಡಿ ಆಗಿರುತ್ತೆ. ನಾನು ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ನಮ್ಮ ಸೋರೆಕಾಯಿ ಪಾಯಸ ರೆಡಿ ಆಗಿದೆ. ಸಾಮಾನ್ಯ ಪಾಯಸಕ್ಕೆ ದ್ರಾಕ್ಷಿ, ಗೋಡಂಬಿ ಅಥವಾ ಯಾವುದೇ ಒಂದು ಡ್ರೈ ಫ್ರೂಟ್ ಹಾಕ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಹೌದು. ಇನ್ನು ತೆಳ್ಳಗೆ ಬೇಕು ಅಂದ್ರೆ ಕಾಯಿ ಹಾಲು ಒಂಚೂರು ಜಾಸ್ತಿ ಹಾಕ್ಕೋಬೇಕು. ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಖಂಡಿತವಾಗ್ಲೂ ಡಾಕ್ಟರ್. ವೀಕ್ಷಕರೇ, ಸೋರೆಕಾಯಿ ಪಾಯಸ ಮಾಡೋ ವಿಧಾನ: ಮೊದಲು ನೆನೆಸಿದ ಅಕ್ಕಿ, ಬಾದಾಮಿಯನ್ನು ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನಿನಲ್ಲಿ ತುಪ್ಪ ಹಾಕಿ ತುರಿದ ಸೋರೆಕಾಯಿ ಬಾಡಿಸಿಕೊಳ್ಳಿ. ಈಗ ರುಬ್ಬಿದ ಅಕ್ಕಿ ಹಾಗೂ ಬಾದಾಮಿ ಮಿಶ್ರಣವನ್ನ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಹೊಂದಿಸಿ. ತೆಂಗಿನ ಹಾಲು ಹಾಕಿ ಸ್ವಲ್ಪ ಕುದಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೋರೆಕಾಯಿ ಪಾಯಸ ಸವಿಯಲು ಸಿದ್ಧ. ಸೋರೆಕಾಯಿ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ತುಂಬಾ ಬಿಸಿ ಇದೆ ಅಂದ್ರೆ ಸೋರೆಕಾಯಿ ಸಾಮಾನ್ಯ ತುಂಬ ಕ್ರಿಸ್ಪಿ ಆಗಿದೆ. ಇದರಲ್ಲಿ ನಾವು ಸೋರೆಕಾಯಿ ಪಲ್ಯ ಎಲ್ಲ ತಿಂತೀವಿ, ಇಷ್ಟು ಕ್ರಿಸ್ಪಿನೆಸ್ ಕೊಡಲ್ಲ ನಿಮಗೆ. ಇಲ್ಲಿ ಸೋರೆಕಾಯಿ ಕ್ರಿಸ್ಪಿ ಆಗಿದೆ. ಜೊತೆಗೆ ನೀವು ಹಾಕಿರೋ ಬೆಲ್ಲ ಅದನ್ನು ಚೆನ್ನಾಗಿ ಹೀರ್ಕೊಂಡು, ನಾವು ಈ ಸಾಮಾನ್ಯ ಗುಲ್ಕನ್ ತಿಂದಾಗ ನಮಗೆ ಏನು ಟೆಕ್ಸ್ಚರ್ ಸಿಗುತ್ತೆ ಬಾಯಿಗೆ, ಆ ಥರ ಸಿಗ್ತಾ ಇದೆ ಆ ಸೋರೆಕಾಯಿ. ಜೊತೆಗೆ ಕಾಯಿ ಹಾಲು ಸ್ಮೂತ್ನೆಸ್ ಕೊಟ್ಟಿದೆ. ಮತ್ತು ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋಕ್ಕೆ ಆ ಪಾಯಸನ ನೀವು ಅಕ್ಕಿ ಮತ್ತು ಬಾದಾಮಿ ರುಬ್ಕೊಂಡು ಹಾಕಿದ್ದೀರಾ. ಸೊ ಇದಿಷ್ಟು ಆ ಕೋಟಿಂಗ್ ಥರ ಕೊಟ್ಟಿದೆ ಆ ಪಾಯಸಕ್ಕೆ. ಥ್ಯಾಂಕ್ ಯು ಡಾಕ್ಟರ್. ಈಗ ನಮ್ಮ ಇವತ್ತಿನ ಲಾಸ್ಟ್ ರೆಸಿಪಿ ಏನು ಮಾಡ್ತಾ ಇದ್ದೀರಾ? ಹೀರೆಕಾಯಿ ದೋಸೆ ಮಾಡಿ ತೋರಿಸೋಣ ಅಂತ. ಹೀರೆಕಾಯಿಂದ ದೋಸೆನೂ ಮಾಡ್ತೀವಿ. ಹೆಲ್ದಿ ಆಗಿರುತ್ತೆ. ಹೀರೆಕಾಯಿ ದೋಸೆ ಮಾಡೋದಕ್ಕೆ ಏನೇನು ಸಾಮಗ್ರಿ? ಇದು ಒಂದು 2 ಗಂಟೆ ನೆನೆಸಿರೋ ಅಕ್ಕಿ ಬೇಕು, ದೋಸೆ ಅಕ್ಕಿ, ಜೀರಿಗೆ, ಹೀರೆಕಾಯಿ ಬಿಲ್ಲೆಗಳಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಕೆಂಪು ಮೆಣಸಿನ್ಕಾಯಿ, ಕೊತ್ತಂಬರಿ, ಹುಳಿಸೆ ಹಣ್ಣು, ಉಪ್ಪು, ಇಷ್ಟನ್ನು ಹಳದಿ, ಆಮೇಲೆ ಬೆಲ್ಲ, ಕಾಯಿ ತುರಿ. ಫಸ್ಟ್ ಏನು ಬೇಕು? ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ,
ಜೀರಿಗೆ, ಕೊತ್ತಂಬರಿ, ಒಣಮೆಣಸು, ತೆಂಗಿನ ತುರಿ, ಬೆಲ್ಲ ಇದೆಲ್ಲವನ್ನು ಹಾಕಿ ರುಬ್ಬಿಕ್ಕೆ ಹಾಕೊಡಿ, ನಾನು ರುಬ್ಕೊಡ್ತೀನಿ. ಒಂದು ಸಣ್ಣ ಲೋಟದಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀವಿ. ಹೌದು. ಸ್ಪೂನ್ ಕೊಡಿ. ಯಾಕಂದ್ರೆ ಇದು ಹೀರೆಕಾಯಿ ಕೆಲವು ಮಕ್ಕಳು ತಿನ್ನಲ್ಲ. ಹೌದು. ಸೊ ವೆಜಿಟೇಬಲ್ಸ್ ತಿನ್ನದೇ ಇರುವಂತ ಮಕ್ಕಳಿಗೆ ಈ ತರ ಮಾಡ್ಕೊಟ್ಟು ದೋಸೆ ಮಾಡ್ಕೊಟ್ರೆ ತಿಂತಾರೆ. ಇದು 1 ಸ್ಪೂನ್ ಅಷ್ಟು ಜೀರಿಗೆ. ಎಷ್ಟು ಖಾರ ಬೇಕೋ ನಿಮ್ಗೆ ಅಷ್ಟು ಹಾಕೋಬಹುದು. ಜೀರಿಗೆಯಿಂದ 1 ಪಟ್ ಜಾಸ್ತಿ ಧನಿಯಾ ಹಾಕ್ಬೇಕು. ಅಂದ್ರೆ ನೀವು 1 ಚಮಚದಷ್ಟು ಜೀರಿಗೆ ಹಾಕಿದ್ರೆ ಇಲ್ಲಿ 2 ಚಮಚದಷ್ಟು ಧನಿಯಾ ಮತ್ತು ಸ್ವಲ್ಪ ಒಣಮೆಣಸಿನಕಾಯಿ ಹಾಕೊಂಡಿದ್ದೀರಾ. ಈಗ ಕಾಯಿ ತುರಿ ಎಷ್ಟು ತಗೋಬೇಕು? ಕಾಯಿ ತುರಿ ನೀವು ಹಾಕಿದಷ್ಟು ಸ್ಮೂತ್ನೆಸ್ ಬರುತ್ತೆ ದೋಸೆ. ಹೌದು, ಯಾಕಂದ್ರೆ ಇದು ನಾವು ದಿಢೀರ್ ಅಂತ ಮಾಡೋದ್ರಿಂದ ಫರ್ಮೆಂಟ್ ಮಾಡಲ್ಲ. ಹೌದು. ಮತ್ತೆ ಅಕ್ಕಿ ಸ್ವಲ್ಪ ಗಟ್ಟಿ ಆಗೋದ್ರಿಂದ ನಾವು ಅದಕ್ಕೆ ಕಾಂಪನ್ಸೇಟ್ ಮಾಡೋಕೆ ಕಾಯಿ ತುರಿ ಹಾಕ್ತೀವಿ. ಆಮೇಲೆ ಇದು ಬೆಲ್ಲನೂ ಸ್ವಲ್ಪ ರುಚಿಗೆ. ಹುಣಸೆ ರಸ 1 ಚಮಚದಷ್ಟು. ಸ್ವಲ್ಪ 1 ಚಮಚದಷ್ಟು ಈಸ್ಟರ್ನ್ ಅರಿಶಿನ ಪುಡಿ. ಇದಿಷ್ಟನ್ನು ಚೆನ್ನಾಗಿ ರುಬ್ಬೇಕು. ಫೈನ್ ಪೇಸ್ಟ್ ಆಗ. ಹೆಂಚಿನ ಸ್ವಲ್ಪ ಕಾಯಿ. ಈಗ ಹೀರೆಕಾಯಲ್ಲಿ ತುಂಬಾ ಫೈಬರ್ ಇದೆ. ಹೌದು. ಇನ್ ಯಾವ್ಯಾವುದಕ್ಕೆ ಹೀರೆಕಾಯಿ ಒಳ್ಳೇದು? ಯಾವ್ಯಾವ ಒಂದು ಹೀರೆಕಾಯಿ ಲೋ ಕ್ಯಾಲೋರಿ ವೆಜಿಟೇಬಲ್, ವೆಯ್ಟ್ ಲಾಸ್ ಅಥವಾ ನಿಮಗೆ ಒಬೆಸಿಟಿ ಇರೋರಿಗೆ ಅಥವಾ ಹೈಪರ್ ಟೆನ್ಷನ್ ಇರೋರಿಗೆ ಯಾರು ಬೇಕಾದ್ರೂ ತಗೋಬಹುದು. ಈಗ ನೀವು ಕೆಲವೊಂದು ವೆಜಿಟೇಬಲ್ಸ್ ಹೇಳಿದ್ರಿ ಲೋ ಕ್ಯಾಲರಿ, ಮತ್ತೆ ಎಸ್ಪೆಷಲಿ ಡಯಟ್ ಮಾಡೋರಿಗೆ ಇದೊಂದು ಒಳ್ಳೆ ವೆಜಿಟೇಬಲ್ ಅಂತ. ಇದು ಯಾವ ತರ ಸೇವಿಸಬೇಕು? ಅಂದ್ರೆ ಪಲ್ಯ ಮಾಡ್ಕೊಂಡು ಅಥವಾ ಪಲ್ಯ ಮಾಡ್ಕೊಳ್ಬಹುದು, ಗೊಜ್ಜು ಮಾಡ್ಕೊಳ್ಬಹುದು. ಹೀರೆಕಾಯಿದು ಗೊಜ್ಜು ತರ ಮಾಡ್ತೀವಿ, ದಾಲಿಗೆ ಹಾಕೊಂಡು ತಿನ್ಬೋದು. ದಾಲ್ ತರ ಮಾಡ್ತೀವಿ, ಅದನ್ನು ಮಾಡ್ಕೋಬಹುದು. ದಾಲ್ ಮಾಡೋದ್ರಿಂದ ದಾಲಲ್ಲಿ ಪ್ರೋಟೀನ್ ಇರುತ್ತೆ. ಇದರಲ್ಲಿರೋ ವಿಟಮಿನ್ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಅದು ಕೂಡ BP ಇರೋರು ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕಾದಿದೆ ಡಾಕ್ಟರ್, ಅದು ಹೆಂಚು. ಇವಾಗ ಬಿಲ್ಲೆ ಮಾಡ್ಕೊಂಡಿದೀವಲ್ಲ, ಇದನ್ನ ಹಿಟ್ಟಿಗೆ ಈಗ ಮುಳುಗಿಸ್ಬಿಡ್ಬೇಕು. ಮುಳುಗಿಸ್ಬಿಟ್ಟು ಈ ತರ ಇಡಬೇಕು. ಕೆಲವರು ಇದರಲ್ಲಿ ಡೀಪ್ ಫ್ರೈ ಬೋಂಡಾ ತರಾನು ಮಾಡ್ತಾರೆ. ಬಟ್ ಅದು ಆಯಿಲ್ ತುಂಬಾ ತಗೊಳುತ್ತೆ. ಸೊ ಇದು ದೋಸೆ ಅಂದ್ರೆ ಕಂಪ್ಲೀಟ್ ದೋಸೆ ತರ ಬರುತ್ತೆ. ದೋಸೆ ತರನೇ ಬರುತ್ತೆ. ಬಟ್ ಹೀರೆಕಾಯಿ ಮಧ್ಯ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ಫಸ್ಟ್ ನೀವು ಹೀರೆಕಾಯಿನ ಪ್ಲೇಸ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಇದು ವೆಜಿಟೇಬಲ್ ತಿನ್ನದ ಮಕ್ಕಳಿಗೆ ಒಂದು ವಿಧಾನ, ಆಲ್ಟರ್ನೇಟಿವ್. ಇದರಲ್ಲಿ ವೆಜಿಟೇಬಲ್ ಹೋಗುತ್ತೆ. ಐಟಮ್ ಹೇಳುವಾಗ ದೋಸೆ ಅಂತಾನು ಹೇಳ್ಬೋದು. ಹೌದು, ಜೊತೆಗೆ ಇದು ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ ಅವ್ರಿಗೆ. ಹೌದು. ಮೇಲ್ಗಡೆ ಒಂಚೂರು ನೀರು ಚೂಟಿಸ್ಬೇಕು. ಮುಚ್ಚಳ ಡಾಕ್ಟರ್, ನಮ್ಮ ಹೀರೆಕಾಯಿ ದೋಸೆ ರೆಡಿ ಆಗ್ತಾ ಇದೆ ಅಲ್ವಾ? 1-2 ನಿಮಿಷ ಆದ್ರೂ ಬೇಕು. ನಾನಿಲ್ಲಿ ಚಿಕ್ಕ ಬ್ರೇಕ್ ತಗೊಂಡ್ಬಂದ್ಬಿಡಿ. ವೀಕ್ಷಕರೇ, ಹೀರೆಕಾಯಿ ದೋಸೆ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಒಂದು ಸಣ್ಣ ಬ್ರೇಕ್. ನಿಮ್ಮ ಬದುಕಿನ ಬವಣೆಯನ್ನ ಭಸ್ಮ ಮಾಡೋಕೆ ಬರ್ತಾ ಇದ್ದಾರೆ ಭವಿಷ್ಯ ಭೀಷ್ಮ. ತಥಾಸ್ತು. ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ.
ಸ್ಮಿತಾ ಅವರು ಹೀರೆಕಾಯಿ ದೋಸೆ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗಿದೆಯಾ ಇಲ್ವಾ ನೋಡೋಣ ಬನ್ನಿ. ಆಗಿದೆ. ಉಲ್ಟಾ ಹಾಕಿ. ಎರಡು ಕಡೆ ಚೆನ್ನಾಗಿ ಬೇಯಬೇಕು. ಹೌದು. ಮತ್ತೆ ಎಣ್ಣೆ ಹಾಕೋದೇನು ಬೇಡ? ಏನು ಬೇಡ. ನೀವು ಹೇಳಿದ್ರಿ ಇದರಲ್ಲಿ ಬೇರೆ ಬೇರೆ ತರಕಾರಿಗಳನ್ನ ಹಾಕಬಹುದು ಅಂತ. ಹೌದು. ಸಾಮಾನ್ಯ ಯಾವ ತರಕಾರಿಗಳನ್ನ ಹಾಕಿ ಮಾಡಿ? ಇದೇ ಹಿಟ್ಟಿಗೆ ನಾವು ಈ ಬದನೆಕಾಯಿ ನಾವು ಮಟ್ಟುಗುಳ್ಳ ಅಂತ ಮಾಡಿದ್ವಿ, ಅದನ್ನು ಕೂಡ ಇದೇ ತರ ಬಿಲ್ಲೆ ಮಾಡಿ ಕಟ್ ಮಾಡಿನೂ ಇದೇ ತರ ದೋಸೆ ಮಾಡ್ಬೋದು. ಇದೇ ಹಿಟ್ಟಿಗೆ ಕ್ಯಾಬೇಜು ಹಾಕ್ಬೋದು, ಕ್ಯಾಬೇಜು ಮತ್ತೆ ಆನಿಯನ್ ಕಟ್ ಮಾಡಿನೂ ಹಾಕ್ಬೋದು. ಆಮೇಲೆ ನಿಮ್ಗೆ ಸ್ವೀಟ್ ಪೊಟ್ಯಾಟೊ, ಹೌದು, ಅದು ಕೂಡ ರಿಚ್ ಫುಡ್. ಹೌದು ಹೌದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ ಇರುತ್ತೆ, ಇದು ಔಟರ್. ಸೊ ಇದು ನೀವು ಟೀ ಟೈಮ್ ಸ್ನಾಕ್ ತರ ಕೊಡ್ಬೋದು. ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಕೆಲವು ಮಕ್ಕಳು ವೆಜಿಟೇಬಲ್ ತಿನ್ನಕ್ಕೆ ತುಂಬಾ ಗಲಾಟೆ ಮಾಡ್ತಾರೆ, ಅಂತವರಿಗೆ ಈ ತರ ಸಪ್ಲಿಮೆಂಟ್, ವೆಜಿಟೇಬಲ್ ಸಪ್ಲಿಮೆಂಟ್ ಈ ತರ ಕೊಡ್ಬೋದು. ಸರಿ, ಆಗಿದೆ. ತೆಗಿಬೋದಲ್ಲ? ಬೇಗ ಬೆಂದ್ಬಿಡತ್ತೆ, ಅಂತ ಟೈಮ್ ತಗೊಳ್ಳಲ್ಲ. ಹೀರೆಕಾಯಿ ದೋಸೆ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ಹೀರೆಕಾಯಿ ದೋಸೆ ಮಾಡೋ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ, ಜೀರಿಗೆ, ಒಣಮೆಣಸಿನಕಾಯಿ, ಧನಿಯಾ, ಕಾಯಿ ತುರಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು, ಈಸ್ಟಿನ್ ಅರಿಶಿನ ಪುಡಿ ಹಾಕಿ ರುಬ್ಬಿಕೊಳ್ಳಿ. ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ನಂತರ ಇದರಲ್ಲಿ ರೌಂಡ್ ಆಗಿ ಕಟ್ ಮಾಡಿಕೊಂಡ ಹೀರೆಕಾಯಿಯನ್ನ ಅದ್ದಿ ಕಾದ ಹೆಂಚಿನ ಮೇಲೆ ಒಂದೊಂದಾಗಿ ಹೀರೆಕಾಯಿಯನ್ನ ಜೋಡಿಸಿ ದೋಸೆ ಆಕಾರದಲ್ಲಿ ಬೇಯಿಸಿ ಸರ್ವಿಂಗ್ ತಟ್ಟೆಗೆ ಹಾಕಿ ಸರ್ವ್ ಮಾಡಿದರೆ ಹೀರೆಕಾಯಿ ದೋಸೆ ಸವಿಯಲು ಸಿದ್ಧ. ಡಿಫ್ರೆಂಟ್ ಆಗಿರುವಂತ ಹೀರೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಏನ್ ಟೇಸ್ಟ್ ಕೊಡುತ್ತಿದ್ದು ಅಂತ. ನಿಜವಾಗ್ಲೂ ಒಳ್ಳೆ ಒಂದು ಸಾಹಸ ಮಕ್ಕಳಿಗೆ ತರಕಾರಿ ತಿನ್ಸೋದು. ಇದ್ರ ಬೇಸ್ ಬಂದು ಅಕ್ಕಿ ಮತ್ತು ಕಾಯಿ. ಸೊ ನಿಮ್ಗೆ ಆ ಕ್ರಿಸ್ಪಿನೆಸ್ ಇದೆ ಅಕ್ಕಿ ಹಾಕಿರೋದ್ರಿಂದ, ಕಾಯಿ ಹಾಕಿರೋದ್ರಿಂದ ಆ ಸಾಫ್ಟ್ನೆಸ್ಸು ಇದೆ. ಜೊತೆಗೆ ಕೊತ್ತಂಬರಿ, ಜೀರಿಗೆ, ಒಣಮೆಣಸು, ಬೆಲ್ಲ, ಇದಿಷ್ಟು ಒಂದು ನಿಮಗೆ ಆಸ್ ಇಟ್ ಈಸ್ ಊರ ಕಡೆ ಆ ಫ್ಲೇವರ್ ಕೊಡುತ್ತೆ. ನಂತರ ಮೈಲ್ಡ್ ಆಗಿ ತುಂಬ ಕಡಿಮೆ ಪದಾರ್ಥ ಯೂಸ್ ಮಾಡಿ ಬರುವಂಥ ಒಂದು ಸ್ಪೈಸು. ಜೊತೆಗೆ ನೀವು ಒಂದು ಹೀರೆಕಾಯಿ, ಆ ಹೀರೆಕಾಯಿ ಎಲ್ಲ ಇದನ್ನು ಹೀರ್ಕೊಂಡು ಬಾಯಿಗೆ ಹಾಕಿದಾಗ ಒಂದು ಒಳ್ಳೆ ಈ ವಡೆ ಥರ ಫ್ಲೇವರು ಕೊಡುತ್ತೆ, ನಿಮಗೆ ದೋಸೆ ಫ್ಲೇವರು ಕೊಡುತ್ತೆ. ಜೊತೆಗೆ ತರಕಾರಿ ಹೊಟ್ಟೆಗೆ ಹೋದಾಗೂ ಆಗುತ್ತೆ. ಒಂದು ಒಳ್ಳೆ ಸಿಂಪಲ್ ವಿಧಾನ ಮಕ್ಕಳಿಗೆ ತರಕಾರಿ ತಿನ್ನಿಸೋದು. ಆಮೇಲೆ ಅಷ್ಟೇ ಅಲ್ಲ, ಇದನ್ನ ಸ್ನ್ಯಾಕ್ ಆಗಿ ಮಕ್ಕಳಿಗೆ ಡಬ್ಬಿಲಿ ಹಾಕ್ಬೋದು, ಜೊತೆಗೆ ಸಂಜೆ ಸ್ನ್ಯಾಕ್ ಆಗಿ ಕೂಡ ಮಕ್ಕಳಿಗೆ ಕೊಡ್ಬೋದು. ತುಂಬ ಥ್ಯಾಂಕ್ಸ್ ಡಾಕ್ಟರ್. ನಿಜವಾಗ್ಲೂ ಇವತ್ತು ನೀವು ಮಾಡಿರೋ 4 ಅಡುಗೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನಂತೂ ಭಾಳ ಇಷ್ಟಪಟ್ಕೊಂಡು ತಿಂದೆ. ಅಷ್ಟೇ ಅಲ್ಲ, ಅದಷ್ಟು ನನ್ನ ಫೇವ್ರೇಟ್ ಆಗಿ ಹೋಗಿದೆ. ಈಗ ನಮ್ಮ ಮನೆಗೆ ಹೋಗಿ ಫಸ್ಟ್ ಇದನ್ನೆಲ್ಲ ನನ್ನ ಮಗನ ಮೇಲೆ ಪ್ರಯೋಗ ಮಾಡ್ತೀನಿ. ನಿಮಗೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಬಂದು ಏನು ಅನಿಸ್ತು? ನನಗೆ ತುಂಬಾನೇ ಖುಷಿ ತಂದಿದೆ. ಯಾಕಂದ್ರೆ ನನ್ಗೆ ಗೊತ್ತಿರೋ ಐಟಮ್ ಅನ್ನ ಇಲ್ಲಿ ಮಾಡಿ ತೋರಿಸೋದಕ್ಕೊಂದು ವೇದಿಕೆ ಸಿಕ್ಕಿದಾಗ ಆಗಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಇನ್ನಷ್ಟು ಹೊಸ ಹೊಸ ಅಡುಗೆಗಳನ್ನ, ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಬಾಯ್ ಡಾಕ್ಟರ್. ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್. ವೀಕ್ಷಕರೇ, ನೋಡಿದ್ರ ಡಾಕ್ಟರ್ ಸ್ಮಿತಾ ರಾವ್ ಅವರು ಇವತ್ತು 4 ಬಗೆಯ ಅಡುಗೆಯನ್ನು ಮಾಡಿಕೊಟ್ರು. ಒಂದು ಕುಂಬಳಕಾಯಿ ಹಲ್ವಾ, 2ನೇದು ಗುಳ್ಳ ಪಲ್ಯ, 3ನೇದು ಸೋರೆಕಾಯಿ ಪಾಯಸ, 4ನೇದು ಈ ಹೀರೆಕಾಯಿ ದೋಸೆ. ಇದಂತೂ ಸೂಪರ್ ಆಗಿತ್ತು. ನಾನು ಇದನ್ನ ಈಗ ತಿಂತಾ ಕೂತ್ಕೋತೀನಿ. ನೀವು ಹಾಗೆ ವೀಕೆಂಡು ಮಜಾ ಮಾಡಿ ಇದೆಲ್ಲ ಮಾಡ್ಕೊಂಡು ತಿನ್ನಿ. ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಮತ್ತೆ ಭೇಟಿ ಆಗೋಣ ನಾಳಿನ ಮನೆ ಅಡುಗೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ. For more updates, follow us on twitter.com/thesuvarna TV. Like us on facebook.com/thesuvarna TV. Watch us on youtube.com/suvarna.